ಇದು 150, ಇದು 160. ಬಟ್ ಅಂದರೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ, ಸೇಮೇ ಕಾಣಿಸ್ತೈತೆ ಎರಡು ನೋಡಿ, ಸೇಮೇ ಕಾಣಿಸ್ತೈತೆ. ಬಟ್ ಇದು 160, ಇದು 150. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಹಿಂಗೆ ಗಾಡಿ ಹೇಳಿದ್ನಲ್ಲ ರೆಡಿ ಮಾಡೋಕೆ ಕೊಟ್ಟಿದ್ದೀನಿ, ಎತ್ಕೊಬರ್ಬೇಕಾದ್ರೆ ಸಿಗ್ತೀನಂತ. ಇದೆ ಗಾಡಿ ಆಲ್ರೆಡಿ ರೆಡಿಯಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೈತೆ. ಪೊಲೀಸ್ ಸ್ಟೇಷನ್ ಹೋಗಿದ್ದು ನಂಬರ್ ಪ್ಲೇಟ್ ಇಲ್ದಿರ, ಕಲ್ಲರ್ ಏನು ಕೇಳಿಲ್ಲ. ನಡೀರಿ, ಇಲ್ಲೇ ಆಲ್ಟ್ ಇರ್ಬೇಕು. ಇವಾಗ ರೂಮ್ ನೋಡ್ತಾ ಇದ್ದೀವಿ. ಕಲ್ಲರ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿ. ಹೆಂಗೆ ಅಲ್ಲಿ ನಿಲ್ಸಿದ್ಬೇಕಾದ್ರೆ ಇಟ್ಕೊಂಡಿದ್ದು ಪೊಲೀಸವರು, ಹಿಡ್ಕೊಂಡು ಇಲ್ಲಿ ಕರ್ಕೊಬಂದರು. ಇಲ್ಲಿ ಕರ್ಕೊಬಂದು ಕೇಸ್ ಹಾಕಿ 1000 ರೂಪಾಯಿ ಫೈನ್ ಕಟ್ಟಿದ್ದಾಯ್ತು. ಈಗ ಸರಿ ಆಗಿದ್ದಾಯ್ತು, ಏನು ಮಾಡೋಕ್ಕಾಗತ್ತೆ. ಫೈನ್ ಕಟ್ಬಿಟ್ಟು ಇನ್ನೇನು ಹೋಗ್ತಾ ಇದ್ದೀವಿ. ಇಲ್ಲೇ ಸ್ಟೇ ಮಾಡಬೇಕು, ತುಮಕೂರಲ್ಲೇ. ನೋಡೋಣ. 4 ತಿಂಗಳಾಗೋಗಿತ್ತು ಗಾಡಿ ಕೊಟ್ಟು. ಓ ಇದೇನಿದು, ಇದೋಗೈತಾ ಅಕೌಂಟ್ ಸೆಟ್ಟು? ನಾಲ್ಕು ತಿಂಗಳಾಗಿತ್ತು ಕೊಟ್ಟು. ಫೈನಲಿ ಇವಾಗೆಲ್ಲ ಆಗೈತೆ ಪೇಂಟಿಂಗು. ಇವರಿಬ್ಬರೇ ಮಾಡಿಕೊಟ್ಟಿದ್ದು. ಕೋನ್ ಸೆಟ್ ಏನೋ ಓದಂಗೈತೆ. ಕಟ್ ಅಂತದ ಬ್ರೋ. ಬರ್ತಾನೆ ಫೇಸು ವಿಡಿಯೋಲಿ ಬರ್ಬೇಕಾ? ನಿಮ್ಮ ಫೇಸ್ ಹಾಕ್ಲಾ? ಹಾಕಲ್ಲ. ಕೋನ್ ಸೆಟ್ ಹಾಕಿಲ್ವಲ್ಲ? ಕೋನ್ ಸೆಟ್ ಅದೇ ಕಟ್ ಅಂತ ಸೌಂಡ್ ಬಂತು ಅದಕ್ಕೆ. ಹಾಂ ಸರಿ ಇರ್ಲಿ ಬಿಡಿ. ಆಮೇಲೆ ಹಾಂ ನಿಮ್ಮನ್ನು ಹಾಕಲ್ಲ ಬಿಡಿ, ಫೇಸ್ ಬರಬಾರ್ದು ಅಂದ್ರಲ್ಲ. ಜಾಸ್ತಿ ದಿನ ಆಯ್ತಲ್ಲ ಓಡಿಸಿ, ಅದಕ್ಕೆ ಪವರೇ ಗೊತ್ತಾಗ್ತಾ ಇಲ್ಲ. ಹೈವೇದಲ್ಲಿ ಚೆಚ್ಚಾಡ್ಬೇಕು ಈ ಗಾಡಿನ. ಬಟ್ ಇಂಜನ್ ವರ್ಕ್ ಮಾತ್ರ ಏನೂ ಮಾಡಿಲ್ಲ ಗುರು. ಇಂಜನ್ ಮಾತ್ರ ಸೂಪರಾಗಿ ಸೆಕ್ಸಿಯಾಗೈತೆ ಅಂದರು. ಬರೀ ಪೈಂಟಿಂಗ್ ಅಷ್ಟೇ ಮಾಡಿರೋದು, ಇನ್ನೇನು ಮಾಡಿಸಿಲ್ಲ ಗಾಡಿಯಲ್ಲಿ. ಪೈಂಟು ಮತ್ತು ಸಣ್ಣ ಪುಟ್ಟ ಪಾರ್ಟ್ಸು ಅಷ್ಟೇ. ಇಲ್ಲಣ್ಣ ಹಿಂದೆ ಆಗಲ್ಲ, ಈಗಿರುತ್ತೆ. ಬಟ್ ನನಗೆ ಇನ್ನು ಬ್ರೇಕ್ದು ಕೇಬಲ್ ಒಂದು ಚೇಂಜ್ ಮಾಡಿದರೆ ಆಗ್ತಾಯಿತ್ತು. ಬಟ್ ಸ್ಟಿಲ್ ಓಕೆ, ಇವಾಗ ಮಾಡಿರೋದಕ್ಕೆ ವರ್ತೈತೆ ಆಲ್ಮೋಸ್ಟ್. ಇವಾಗ ಎಷ್ಟಾಯಿತು ಏನಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಯಾವುದು ಎಷ್ಟಾಯಿತು ಏನಂತ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಒಂದು 30 ಆಗಿರ್ಬೋದು. 30 ಬಂದ್ಬಿಟ್ಟು ಏನಕ್ಕೆ ಆಗೈತೆ ಏನಂತ ನಿಮ್ಗೆ ಹೇಳ್ತೀನಿ. ಬರೀ ಪೈಂಟ್ಗೆ 30 ಆಗೈತೆ. ಚೆನ್ನಾಗೈತೆ. ಹಾಂ ಅರ್ಥ ಆಗಿಲ್ಲ. ಕೆಳಗೆ ಕಮೆಂಟ್ ಹಾಕಿರಿ ಬ್ರೋ, ಯಾವುದು ಎಷ್ಟಾಯ್ತು ಏನಂತ ನಿಮ್ಗೆ ಹೇಳ್ತೀನಿ. ಗ್ರಿಪ್ಪರ್ ತಂದಿದ್ದೀನಿ, ಗ್ರಿಪ್ಪರ್ ಹಾಕಬೇಕಿತ್ತು. ಇದು ಸಿಲಿಂಡರ್ ಇನ್ನೊಂದು ಬರುತ್ತೆ ಇಲ್ಲಿ ಈ ಕಡೆ. 2 ಹೇಳಿದ್ದು, ಒಂದು ಪಿಟ್ ಮಾಡವ್ರೆ. ನಾಳೆ ಏನಾದರೂ ಇದ್ದರೆ ಇಲ್ಲೇ ಪಿಟ್ ಮಾಡಿಸ್ಕೋಬೇಕು. ಎಲ್ಲಿಗೂ ಇವರು ನನ್ನ ಪಾಡಿಗೆ ಬರ್ತಾನೆ ಇದ್ದೀನಿ, ಇವ್ರು ಕಾಣಿಸ್ತಾನೆ ಇಲ್ಲ. ಏಕೆ ಹೆಂಗೋಗ್ಬೇಕಿತ್ತೇಳು? ಸರಿ ನಡೀರಿ ಬ್ರೋ, ಕರ್ಕೊಬರ್ತೀನಿ ರೀ. ಒಂದು ಲೊಕೇಶನ್ ನೋಡೋಕ್ಕೆ. ಹಿಂದೆ ಹೋಗ್ಬೇಕಂತಪ್ಪ. ಇದು ಚೆನ್ನಾಗಿ ಹಿಡಿತೈತೆ, ಬ್ರೇಕ್ ಪರವಾಗಿಲ್ಲ. ಎಲ್ಲೋದ್ರು ಇವರು? ಒಳಗಡೆ ಎಲ್ಲ ಹೋಗ್ಬೇಕಂತ. ಇನ್ನು ಇಲ್ಲೊಂದು ವೈಸರ್ ಇತ್ತು, ಅದು ಬಿಚ್ಚಾಕಿದ್ದೀನಿ. ನಾವು ವೈಸರು ಹಾಕ್ಬೇಕು, ಚೆನ್ನಾಗಿರುತ್ತೆ ಅವಾಗ ಲುಕ್ಕು.
ರಿಯಾಕ್ಷನ್ ಮಾತ್ರ ಚೆನ್ನಾಗೈತೆ. ಇನ್ಸ್ಟಾ ಹಾಕ್ಕೊಂಡಿದ್ರೆ ಸಖತ್ತಾಗಿರ್ತಾಯಿತ್ತು. ಬಟ್ ಇನ್ಸ್ಟಾ ಮೌಂಟ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ, ಮೌಂಟ್ ಇಲ್ಲ. ವೈಬ್ರೇಷನ್ ಏನು ಅಷ್ಟೇನಿಲ್ಲ ಗುರು. ನಾನು ಸ್ಟಾರ್ಟಿಂಗ್ ಕೊಡೋಕ್ಕಿಂತ ಮುಂಚೆ ಜಾಸ್ತಿ ಇತ್ತು ಸ್ಟಾರ್ಟಿಂಗಲ್ಲಿ ಕೊಡಬೇಕಾದ್ರೆ. ಇವಾಗ ವೈಬ್ರೇಷನ್ ಓಕೆ, ಬಟ್ ಅಂದರೆ ಫುಲ್ಲು ಕ್ಲಿಯರ್ ಆಗಿಲ್ಲ, ಸ್ವಲ್ಪ ವೈಬ್ರೇಷನ್ ಐತೆ. ಅದೇನಾದರೂ ಎಕ್ಸಾಸ್ಟ್ ಆಗಿಬಿಟ್ರೆ ಫುಲ್ಲೆಲ್ಲ ಇದಾಗತ್ತೆ. ಅದಕ್ಕೆ ಎಕ್ಸಾಸ್ಟು ಹಾಕ್ಸ್ಬೇಕು, ನೋಡೋಣ. ಇವಾಗೆ ಕಲ್ಲರ್ಗೆ ಹೆಂಗೋ ಪೊಲೀಸ್ ಅವ್ರೇನು ಮಾತಾಡಿಲ್ಲ ಗುರು. ಫ್ಲೇವರ್ ಮಸ್ತಾಗೈತೆ. ಪೀಸ್ ಆಗೈತೆ ಗುರು. ಬೆಟ್ಟ ನೈಸ್. ಯಾವುದಪ್ಪ ಇದು? ಯಾವುದೋ ಗೇಟ್ ಐತೆ ಇಲ್ಲಿ, ಯಾವುದೋ ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾವನ ಅನ್ಸುತ್ತೆ. ಮುಂದೆ ಪೋರ್ಕ್ ಇದು ಕೋನ್ ಸೆಟ್ ಹೋಗೈತೆ. ಕೋನ್ ಸೆಟ್ ಒಂದು ಹಾಕ್ಬಿಟ್ರೆ ಎಲ್ಲ ಮುಗೀತು. ಏನು ಕರೆಕ್ಟಾಗಿ ಹೋಗ್ತಾವ್ರಾ ಏನು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಇವ್ರದ್ದು. ಇಲ್ಲಿ ಯಾವುದೋ ಲೆಫ್ಟಿಗೆ ದಾರಿ ಐತೆ ಇಲ್ಲಿ. ಹೋಗಿ 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 ಗಾಯ್ಸ್. ಅಲ್ಲಿ ಇವಾಗ ಈ ಗಾಡಿಯಲ್ಲಿ ಓಡಿಸ್ತಾ ಇದ್ರೆ ಫೀಲೇ ಬೇರೆ ಐತೆ ಗುರು ನನಗೆ. ನನ್ನ ಗಾಡಿಯಲ್ಲಿ ಓಡಿಸೋ ಫೀಲು ಕ್ರೇಜ್ ಅನ್ಕೊಳ್ಳಿ. ಚೆನ್ನಾಗೈತೆ ಈ ಗಾಡಿಯಲ್ಲಿ ಒಂಥರ. ಬಟ್ ಅಂದರೆ 30,000 ಏನಕ್ಕಾಯಿತು ಅಂತ ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಯಾವುದು ಎಷ್ಟಾಯಿತು ಏನು ಅಂತ. ಕೆಳಗೆ ಕಮೆಂಟ್ ಹಾಕಿರಿ ಬೇಕಾದರೆ, ಏನಕ್ಕೆ ಯಾವುದಕ್ಕೆ ಎಷ್ಟಾಯಿತು ಹೆಂಗೆ ಏನು ಅಂತ ಹೇಳ್ತೀನಿ ನಿಮಗೆ. ಪೈಂಟಿಂಗೆ ನನಗೆ ಜಾಸ್ತಿ ಆಗಿದ್ದು, ಪಾರ್ಟ್ಸ್ ಎಲ್ಲ ಕಮ್ಮಿ. ಈಗ ಎಲ್ಲ ಎಗರಿಸ್ಕೊಂಡು ಹೋಗ್ತಾವನೆ. ಹಿಂದೆ ಮಡ್ಗಾಡು ಏನಿಲ್ವಲ್ಲ, ಅದಕ್ಕೆ ಎಗರುತ್ತೆ ಫುಲ್ಲು. ಪೊಲೀಸ್ ಅವ್ರು ಇಲ್ಲೂ ಇದ್ದಾರೆ. ಅಣ್ಣ ನಾನು ಸೆಂಟ್ರಿಗೆ ಬಂದುಬಿಡ್ತೀನಿ ಇರಿ ಅಣ್ಣ. ಆಲ್ರೆಡಿ ರುಬ್ಬವ್ರೆ ಇಟ್ಕೊಂಡೆ ಬ್ರೋ. ಆಲ್ರೆಡಿ ಪೊಲೀಸ್ ಅವ್ರ ಹತ್ರ ಕೇಳಿಸ್ಕೊಂಡಿದ್ದೀವಿ. ತಿರ್ಗಾ ಕೇಳಿಸ್ಕೋಬೇಕಷ್ಟೇ ಇಟ್ಕೊಂಡ್ರೆ. ಏನಿಲ್ಲ, ಬಿಲ್ ತೋರಿಸ್ಬೋದಲ್ಲ. ಅದೇ ಬಿಲ್ ಐತೆ, ಬಿಲ್ ತೋರಿಸ್ಬೋದು ಅಷ್ಟೇ. ಬಟ್ ಮೇ ಬಿ ಬರೋದು ಡೌಟ್ ಅವರು. ಏನು ಗುರು ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಫುಲ್ಲು ಗೇರ್ಸ್ ಎಲ್ಲ ಹಾಕ್ಕೊಂಡಿದ್ರು ಹಿಡ್ಕೊತಾರೆ. ಈ ಹೆಲ್ಮೆಟ್ ಇಲ್ಲ ಗೇರ್ಸ್ ಇಲ್ಲ ಅಂದವ್ರನ್ನ ಯಾರೂ ಮುಟ್ಟಲ್ಲ. ಯಾವ್ದು ಪ್ಲೇಸ್ ಚೆನ್ನಾಗೈತೆ ಅನ್ಸುತ್ತೆ, ಬೆಟ್ಟ. ಹೋಗ್ಬೇಕಾದ್ರೆ ನೋಡೋಣ ಬೆಟ್ಟಗೆ. ಇವಾಗ ಫುಲ್ ಟಯರ್ಡು. ನಾವು ಬೆಳಗ್ಗೆ ಬಂದಿದ್ದು ಆಲ್ಮೋಸ್ಟು 5 ಗಂಟೆಗೆ ಬಿಟ್ಟಿದ್ದು. ಅಲ್ಲಿಂದ ಬರೋಷ್ಟರಲ್ಲಿ 12 ಗಂಟೆ ಆಯಿತು. ಗಾಡಿ ಹತ್ರ ಅಲ್ಲಿ ಪೊಲೀಸ್ ಅವ್ರ ಹತ್ರ ಅದು ಇದು ಅಂದ್ಕೊಂಡಷ್ಟರಲ್ಲಿ ಆಲ್ಮೋಸ್ಟ್ ಇವಾಗ ಆಯಿತು ಒಂದು 5 ಗಂಟೆ 6 ಗಂಟೆ ಆಯಿತು ಟೈಮು. ಅದಕ್ಕೆ ಇನ್ನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅಷ್ಟು ದೂರ ಇವಾಗೆಲ್ಲ ರೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಯಾವುದೋ ಮುಂದೆ ಯಾವುದೋ ರೆಸಾರ್ಟ್ ಐತೆ ಅಂತ ಹೇಳಿದ್ರು. ಅದಕ್ಕೆ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ ಮುಂದೆ. ಅಲ್ಲೋಗಿ ಇನ್ನು ನೋಡಬೇಕು ಕ್ಯಾ ಹೋ ಜಾಯೇಗಾ ಅಂತ. ಕೆರೆ ಎಲ್ಲೋ ಕರ್ಕೊಂಡು ಹೋಗ್ತಾವ್ರೆ ರೆಸ್ಟೋರೆಂಟ್ಗೆ, ಎಲ್ಲೋ ಕರ್ಕೊಂಡು ಹೋಗ್ತಾವ್ರೆ ರೆಸಾರ್ಟ್ಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲೋ ಕರ್ಕೊಂಡು ಹೋಗ್ತಾವ್ರೆ ರೆಸಾರ್ಟ್ಗೆ. 10 ಕಿಲೋಮೀಟ್ರ್ ಇರೋದು. ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಊರಲ್ಲಿ ಎಲ್ಲೈತಂದು ಗೊತ್ತಿಲ್ಲ ನಮಗಂತೂ. 10 ಕಿಲೋಮೀಟ್ರ್ ತುಮಕೂರಿಂದ. ಅದಕ್ಕೆ ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ. ಯಪ್ಪ ಸಸ್ಪೆನ್ಷನ್ ಒಂದು ಆಗಿಬಿಟ್ರೆ ಮುಗಿದ ಗುರು, ಇನ್ನೇನಿಲ್ಲ. ಸಸ್ಪೆನ್ಷನ್ದೇ ಗಡ 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 ಅಂತೈತೆ. ಅದೊಂದು ಮಾಡಿಸ್ಬಿಟ್ರೆ ಇನ್ನು ಅದೊಂದು ಮತ್ತು ಬೆಂಡ್ ಪೈಪು. ಗಾಡಿ ಪ್ರಾಬ್ಲಮ್ ಏನಿಲ್ಲ, ಅದೇ ಅದೊಂದು ಹೋಗೈತೆ ಕಾನ್ಸೆಪ್ಟು. ಅದೊಂದು ಆಗಿಬಿಟ್ರೆ ಮುಗೀತು. ಆಮೇಲೆ ಬೆಂಡ್ ಪೈಪು. ಹಿಂದೆ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಹಿಂದೆ ಸಸ್ಪೆನ್ಷನ್ನು ಉಷ್ಟಾಗೈತೆ, ಅದು ಹಾಕ್ಸ್ಬೇಕು. ಇನ್ನೂ ನನಗೆ ಅದೊಂದು ಸಸ್ಪೆನ್ಷನ್ನು 5,000 ಏನೋ ಆಗುತ್ತೆ KTMದು. ಮತ್ತು ಅದಾಗಿಬಿಟ್ಟು ತಿರ್ಗಾ ಇನ್ನು ಇದೆ ಕಾನ್ಸೆಪ್ಟ್ ಒಂದು 700 ಆಗುತ್ತೆ. ಇನ್ನು ಫಿಟ್ಟಿಂಗು ಮತ್ತು ಇನ್ನು ಕೊಡಬೇಕಾದ್ರೆ ಏನಾದರೂ ಕ್ರಾಚಸ್ ಮಾಡಿಬಿಡ್ತಾರೇನೋ ಅಂತ ಅದೊಂದು ಭಯ ಗುರು ನನಗೆ. ಕರೆಕ್ಟಾಗಿ ಮಾಡೋರು ಕೊಟ್ಟರೆ ಪರವಾಗಿಲ್ಲ. ಈ ತುಕಾಲಿ ನನ್ನ ಮಕ್ಳು ಇರ್ತಾರ, ಏನೂ ಬರೋಲ್ಲ, ಅವ್ರ ಕೈಗೆ ಕೊಡ್ತೀವಿ. ನಮ್ಗೆ ಹೆಂಗೆ ಗೊತ್ತು ಅವ್ರು ಮಾಡ್ತಾರೋ ಇಲ್ವ ಅಂತ. ಅವ್ರ ಕೈಗೆ ಕೊಡ್ತೀವ, ಅವರು ಎಲ್ಲ ಅಲ್ಲಿ ಮಾಡಿಕೊಡ್ತಾರೆ. ಅದಕ್ಕೆ ಈ ನೋಡೋಣ ಊರಲ್ಲಿ ಇನ್ನು ಎಲ್ಲ ಸಸ್ಪೆನ್ಷನ್ ಎಲ್ಲ ಈಸ್ಕೊಂಡು ಮಾಡಿಸ್ಬೇಕು. ಇನ್ನು ಸ್ವಲ್ಪ ಇಲ್ಲಿ ಫ್ರೆಂಡ್ಗೂ ಸ್ವಲ್ಪ ಅಮೌಂಟ್ ಇನ್ನೂ ಕೊಡಬೇಕು. ಅವ್ರಿಗೂ ಕೊಟ್ಬಿಟ್ಟು ತಿರ್ಗಾ ಇದೆಲ್ಲ ಇನ್ನೂ ಮಾಡೋಷ್ಟರಲ್ಲಿ ಇನ್ನೂ 10K 12K ಬೇಕಾಗುತ್ತೆ.
ಅಯ್ಯೋ ಹೋಗಪ್ಪ ಸ್ವಾಮಿ, ಗಾಡಿ ಇಟ್ಕೊಬಿಟ್ಟು ಮೇಂಟೆನೆನ್ಸು ಹೆವಿ ಕಷ್ಟ. ಈಸ್ಕೊಳೋದು ಈಸಿ, ಮೇಂಟೆನೆನ್ಸೇ ಜಾಸ್ತಿ ಕಷ್ಟ. ಬಟ್ ಸ್ಟಿಲ್ ಓಕೆ, ಏನು ಮಾಡೋಕ್ಕಾಗತ್ತೆ, ಮಾಡಲೇಬೇಕು. ಚೆನ್ನಾಗೈತೆ ವೆದರ್ ಮಾತ್ರ. ಮಳೆ ಬಿತ್ತು, ಬಿಸಿಲೇನಿಲ್ಲ, ಕೂಲ್ ಚೆನ್ನಾಗೈತೆ. ಬಟ್ ಅದೇ ಫುಲ್ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಅದು ಪೀಸಾಗೈತೆ ವೆದರು, ಪೀಸಾಗೈತೆ, ಪ್ಲೇಸು ಚೆನ್ನಾಗೈತೆ, ಕೂಲ್. ಈ ಥರ ಇರಬೇಕು ಪ್ಲೇಸ್ ಅಂದರೆ. ನೋಡಿ ಫುಲ್ ಫಾರೆಸ್ಟ್ ಆ ಕಡೆ ಈ ಕಡೆ, ಸೆಂಟ್ರಲ್ ರೋಡು ಚೆನ್ನಾಗೈತೆ ಒಂಥರ. ಸ್ವಲ್ಪ ಅಂದರೆ ರೋಡ್ ಬಂದ್ಬಿಟ್ಟು ಸ್ವಲ್ಪ ಕರ್ವ್ ಐತೆ, ಓಕೆ, ಪೀಸ್ ಆಗೈತೆ. ಜಾಸ್ತಿ ದಿನ ಆಯ್ತಲ್ಲ ಈ ಥರ ರೈಡ್ ಮಾಡಿ. ನಾವು ಇನ್ನು ರೈಡ್ ವಿಡಿಯೋ ಮಾಡ್ತಾ ಇರ್ತೀನಿ ಬಿಡಿ. ಅವಾಗ ಇದರಲ್ಲಿ ಫಸ್ಟು ನಾವು ಮೈಲೇಜ್ ಚೆಕ್ ಮಾಡಬೇಕು. ಯಾಕಂದರೆ ಟೈರ್ ಸೆಕ್ಷನ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಹಿಂದೆ ಬಂದ್ಬಿಟ್ಟು 160 180, ಮುಂದೆ ಬಂದ್ಬಿಟ್ಟು 110 ಅನಿಸುತ್ತೆ. ಅದೆಲ್ಲ ಚೇಂಜ್ ಮಾಡಿದ್ದೀನಲ್ಲ, ಅದಕ್ಕೆ ಮೈಲೇಜ್ ಎಲ್ಲ ನೋಡ್ಬೇಕು ಹೆಂಗೆ ಬರುತ್ತೆ ಏನು ಅಂತ. ಬಟ್ ಗಾಡಿ ಎಲ್ಲ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಕರ್ವ್ ಹೆಂಗೈತೆ ಅಂತ. ಚೆನ್ನಾಗೈತೆ ಒಂಥರ. ಜಾಸ್ತಿ ದಿನ ಆಗಿತ್ತು ಈ ಥರ ರೈಡ್ ಮಾಡಿ ಸ್ಟೇ ಆಗಿ ಈಚೆ. ಇನ್ನು ಮಳೆ ಬರಬೇಕಾಗಿತ್ತು ಲೈಟಾಗಿ, ಅವಾಗ ಮಸ್ತಾಗಿರ್ತಾಯಿತ್ತು. ಇನ್ನು ಒಬ್ಬರು ಹೆಲ್ಮೆಟ್ ಹಾಕಿಲ್ವಲ್ಲ ಗುರು ಇಲ್ಲಿ. ಹೆಂಗೆ ಸ್ಟ್ರೈಟ್ ಫುಲ್ ಫಾರೆಸ್ಟ್ ರೋಡ್ ಇದು. ಯಾವುದಾದ್ರೂ ಆನೆ ಜಿಂಕೆ ಬಾಮ್ಮ ಇಲ್ಲಿ. ಪೋಲೋ ಬರ್ತೈತೆ, ಪೋಲೋ ಪೋಲೋ ಕೈ ಗುದ್ದು ಬ್ರೋ. ಓಕೆ, ಗ್ಲೌಸ್ ಎಲ್ಲ ಹಾಕೊಂಡಿಲ್ಲ, ಗ್ಲೌಸ್ ಹಾಕ್ಕೋಬೇಕಾಗಿತ್ತು. ಅಯ್ಯೋ, ಕಾರ್ನರಿಂಗ್ ಚೆಕ್ ಮಾಡ್ಬೇಕು ಈ ಟೈರಲ್ಲಿ, ಕಾರ್ನರಿಂಗ್ ಮಾಡ್ಬೋದಾ ಅಂತ. ಏನಪ್ಪ, ಕಾರ್ನರಿಂಗ್ ಫುಲ್ ಮಾಡೋಕ್ಕಾಗಲ್ಲ, ದವಾಕೋಬಿಟ್ರೆ ಆಮೇಲೆ ಅದೊಂದು ಹಿಂಸೆ. ಗಾಡಿ ಲುಕ್ಕೆಲ್ಲ ನಿಮಗೆ ತೋರಿಸಿರ್ತೀನಿ, ಸಿನಿಮ್ಯಾಟಿಕ್ ಎಲ್ಲ ನೋಡಿರ್ತೀರ. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಚೆನ್ನಾಗೈತಾ ಏನು ಅಂತ. ಇಂಡಿಕೇಟರ್ ಏನಕ್ಕೆ ಆಗ್ತಾವನೆ? ಲೆಫ್ಟ್ ಹೋಗ್ಬೇಕಾ ಇಲ್ಲಿ ರೈಟ್ ಹೋಗ್ಬೇಕಾ? ಇಂಡಿಕೇಟರ್ ಏನಕ್ಕೆ ಆಗ್ದ? ಹೋಗೇ ಬಿಟ್ಟ ಅವನು. ಪೋಲೋ ಸೌಂಡ್ ಮಸ್ತಾಗೈತೆ. ಬಾ ಬ್ರೋ, ಎಲ್ಲಿ ತೋರಿಸ್ತೈತೆ? ಇಲ್ಲೇ ಎಂಡ್ ಆಗ್ತೈತಾ? ಬಾ ಮುಂದೆ ಅವನ ಹತ್ರ ಹೋಗೋಣ, ಬಾ ಅವನ ಹತ್ರ ಹೋಗೋಣ ಬಾ. ಲೊಕೇಶನ್ ಇಲ್ಲೇ ಅದಕ್ಕೆ ಇಂಡಿಕೇಟರ್ ಹಾಕಿರೋದು ಇವರು. ಸೆಂಟ್ರ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲೇ ಲೊಕೇಶನ್ ಅಂತ ತೋರಿಸ್ತಾ ಇದೆ ಈ ಮ್ಯಾಪು. ಯಾವ್ದು ಗುರು ಇದು ಗೋಳು? ಯಾವ್ದು ಬ್ರೋ ಮ್ಯಾಪ್ ಇದು? ಪೊದೆಯಲ್ಲಿ ಕರ್ಕೊಬಿಟ್ಟು ಇಲ್ಲೇ ಅಂತ ತೋರಿಸ್ತೈತೆ. ಲೊಕೇಶನ್ ಇಲ್ಲೇ ತೋರಿಸ್ತೈತೆ. ಇಲ್ಲಂದ್ರೆ ಅವ್ನಿಗೆ ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳ್ಸಕ್ಕೆ ಹೇಳು ಬ್ರೋ. ಯಾವ್ದು ಗುರು ಮ್ಯಾಪ್ ಇದು? ನೇರ್ಲೆನ್ಗೆ ಹೋಗವ್ರೆ ಇವರು. ಫೋಟೋಶೂಟ್, ಇಬ್ಬರು ಹುಡುಗಿರು ಒಬ್ಬ ಹುಡುಗ, ಫೋಟೋಶೂಟ್. ಇಲ್ಲೆಲ್ಲೋ ಬೋರ್ಡ್ ಹಾಕಿದ್ದೀವಿ ಅಂದರು, ಬೋರ್ಡ್ ಎಲ್ಲೈತೆ ಇಲ್ಲಿ? ಬೋರ್ಡೇ ಕಾಣಿಸ್ತಾ ಇಲ್ಲ. ಲೊಕೇಶನ್ ತೋರಿಸ್ತಾ ಇರೋದು ಇಲ್ಲಿ ಬಿಲ್ಡಿಂಗ್ ಐತೆ, ಇರಿ ತೋರಿಸ್ತೀನಿ. ಇಲ್ಲಿ ಅಲ್ಲಿ ತೋರಿಸ್ತೈತೆ ಲೊಕೇಶನ್. ಅಲ್ಲಿಗೆ ಹೋಗೋದಕ್ಕೆ ದಾರಿನೇ ಇಲ್ಲ, ಹಿಂಗೆ ಹೋಗ್ಬೇಕಾ? ಬರ್ರಯ್ಯ ಬೇಗ.
ಈ ಕಡೆನಾ? ಓ ಈ ಕಡೆ ಹೋಗ್ಬೇಕು. ನಾವು ಆ ಕಡೆ ಲೊಕೇಶನ್ ತೋರಿಸಿದ್ದು. ಫೋನಲ್ಲಿ 1% ಐತೆ ಚಾರ್ಜಿಂಗ್ ಬೇರೆ. ಇಲ್ಲೇನಾ? ಅದೇ ಫುಲ್ ಸೌಂಡು. ಮುಂದೆ ಸಸ್ಪೆನ್ಷನು, ಹಿಂದೆ ಸಸ್ಪೆನ್ಷನ್. ಅಲ್ಲಿ ನೋಡಿ, ಕಟ್ಟ 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 ಅಂತೈತೆ. ಹಿಂದೇದು ಪಟ ಪಟ ಅಂತದೆ, ಮುಂದೇದು ಕಟ ಕಟ ಅಂತದೆ. ರೋಡ್ ಏನು ಬ್ರೋ ಹಿಂಗೈತೆ? ರೂಮ್ಗೆ ಹೋಗೋ ರೋಡು ಯಪ್ಪ ಸೂಪರ್. ಆಫ್ ರೋಡು. ಮೇ ಬಿ ಆ ಕಡೆ ಇದ್ದಿದ್ದು ರೋಡ್ನ ಎತ್ಬಿಟ್ಟು ಈ ಕಡೆ ಮಾಡಿರ್ಬೋದು ಅವರು. ಚೆನ್ನಾಗೈತೆ ರೋಡು. ಏನು ಬ್ರೋ ಆಫ್ ರೋಡು? ಗಾಡಿ ಇಸ್ಕೊಂಡು ಆಫ್ ರೋಡ್ ಮಾಡಕ್ಕೆ ಬಂದಿದ್ದೀವಿ. ಪೂಜೆ ಮಾಡಿಸ್ಬೇಕಿತ್ತು ಗಾಡಿಗೆ. ಚೆನ್ನಾಗೈತೆ ಗುರು, ಪರವಾಗಿಲ್ಲ. ರೋಡು ಒಳ್ಳೆ ಆಫ್ ರೋಡ್ ಇದ್ದಂಗೂ ಐತೆ. ಬಂದ್ವಿ ಅನ್ಸುತ್ತೆ. ಓ ಇದೇ ರೂಮ್ ಎಲ್ಲ ಐತಲ್ಲ ಮುಂದೆ. ಈ ಕಡೆನಾ ಈ ಕಡೆನಾ? ಎಲ್ಲ ಕಣ ಅಲ್ಲ ಕಣ ಬಾ. ಏನು ಬ್ರೋ ಹೆಸ್ರೇನು? ಏನು ಹೆಸ್ರು ಇದು ರೂಮ್ ಹೆಸರು? ಇಲ್ಲ ಹಾಕು. ಯಾಕೆ ಏನ್ ಕೇಳಲ್ಲ, ನಡಿಯಪ್ಪ. ನೀನೇ ಸೈಕ್ ಮಾಡ್ತಾ ಇದೀಯ. ಟೈರ್ ಸೆಕ್ಷನ್ ಯಾವುದಿದು? ಟೈರ್ ಸೆಕ್ಷನ್ 160/60 ಫ್ರಂಟು 120 ಗುರು. ಫ್ರಂಟು ಕ್ರೇಜ್ ಇಲ್ವಾ? ಸೈಕ್ ಆಗೈತೆ. ಹ್ಯಾಂಡಲ್ ಹಾಕೋಣ ರೀ ಬ್ರೋ. ಕೆಳಗೆ ಹೋಗೋದು ನೋಡ್ಕೊ. ಕೆಳಗೆ ಹೋಗೋದು. ಇದು 1 2 ನೋಡಿ. ಇದು ಒಂದೇ. ಈ ಸೆಕ್ಷನ್ನು ಇದು ಎಲ್ಲ ಒಂದೇ. ಇದು 150, ಇದು 160. ಬಟ್ ಅಂದರೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಸೇಮೇ ಕಾಣಿಸ್ತೈತೆ ಎರಡು. ಅಲ್ಲಿ ನೋಡಿ, ಸೇಮೇ ಕಾಣಿಸ್ತೈತೆ. ಬಟ್ ಇದು 160, ಇದು 150 ಸೇಮೇ ಕಾಣಿಸ್ತೈತೆ. ಸೇಮ್ ಪ್ಯಾಟರ್ನು, ಸೇಮ್ ಮಿಚ್ಲಿಯನ್ನೇ, ಸೇಮು ನೋಡಿ. ಇನ್ನೇ ನಂಬರ್ ಪ್ಲೇಟ್ ಇಲ್ದಾರ ಮಸ್ತಾಗೈತೆ. ಬನ್ನಿ ಹೋಗಿ ರೆಸ್ಟ್ ತಗೋಣ. ಮಳೆ ಸಿಗ್ತೀರಿ, ರೆಸ್ಟ್ ತಗೋಬೇಕು. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಮುಂದೆ ಟೈರ್ ಅದು ಇದು ಸೇಮೇ. ಹಾಂ, ಗಾಡಿ ಹೆಂಗೈತೆ ಏನಂತ ಕಮೆಂಟ್ ಹಾಕಿರಿ. ನೆಕ್ಸ್ಟು ಇದು ಕಾಸ್ಟ್ ಎಷ್ಟಾಯಿತು ಏನಂತ ಡೀಟೇಲಾಗಿ ಹೇಳ್ತೀನಿ. ಹಾಂ, ಇನ್ನೊಬ್ಬರು ಹೊಸಬ್ರು ಸಿಕ್ಕಿದಾರ. ಇಬ್ರು ನೇಮ್ ಕವನ್ ಅಂತ. ಅವ್ರ ಇನ್ಸ್ಟಾಗ್ರಾಮ್ ಐಡಿ ಕೆಳಗೆ ಇಕ್ಕಿರ್ತೀನಿ, ಚೆಕ್ಔಟ್ ಮಾಡಿ. ಅವ್ರಿಗೆ ಗೊತ್ತಿರುತ್ತೆ. 390 ವರುಣ್ ಬ್ರೋ. ಓಕೆ, ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿ. ಎಷ್ಟಾಯಿತು ಏನಂತ ಹಂಗೆ ಕೆಳಗೆ ಕಮೆಂಟ್ ಹಾಕಿದರೆ ನೆಕ್ಸ್ಟು ಯಾವ ಪಾರ್ಟ್ ಎಷ್ಟಾಯ್ತು ಏನಂತ ನಿಮ್ಗೆ ಹೇಳ್ತೀನಿ. ನೀನು ಬರ್ತೀವಿ ಸೈಡ್ ಹೋಗಿ. ನೀನು ಅಲ್ಲಿ ಮನೆಯಲ್ಲೇ ಇರ್ಬೇಡ. ರೂಮ್ ತೋರಿಸ್ತೀನಿ ಹಂಗೆ. ನಾನು ರೂಮ್ ತೋರಿಸ್ತೀನಿ ಹಂಗೆ ಬಂದು. ಓಕೆ ಗೈಸ್, ಫೈನಲಿ ರೂಮ್ ಬಂದ್ವಿ. ಪ್ಲೇಸ್ ಮಾತ್ರ ಪೀಸ್ ಆಗೈತೆ ಗೈಸ್, ಪೀಸ್ ಆಗಿತ್ತೆ. ಕೇಳ್ರಿ
ಚೇತನ್ ಕುಲಕರ್ಣಿ ವಾಯ್ತು ಹೊಸ ವಿಡಿಯೋ ಬಿಟ್ಟವನೆ. ಎಲ್ರು ಸ್ವಲ್ಪ ಸಮಯ ಕೊಟ್ಟು ಇವ್ನ ವಿಡಿಯೋ ನೋಡ್ರಪ್ಪ. ನಾವು ಬಂದು ಪ್ಲೇಸ್ ಮಾತ್ರ ಪೀಸ್ ಆಗೈತೆ. ಆ್ಯಕ್ಟಿವಿಟೀಸ್ ಎಲ್ಲ ಐತೆ ಇನ್ನಲ್ಲೆಲ್ಲ. ನೋಡಿ ರೂಮ್ ಲೊಕೇಶನ್ ನೋಡಿ, ಇನ್ನಲ್ಲೆಲ್ಲ ಮುಂದೆ ಕಾಣಿಸ್ತೈತಲ್ಲ, ಇನ್ನು ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಐತೆ. ಅಲ್ಲಿ ಕುಂಟನೂ ಐತೆ, ಅಂದರೆ ಕೆರೆ, ಸಾರಿ. ತಿರ್ಗಿ ಅಲ್ಲಿ ನೋಡಿ ಅಲ್ಲೆಲ್ಲ ಐತೆ. ಇನ್ನು ಚೆನ್ನಾಗೈತೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ 3K. ಇದು ಬಂದ್ಬಿಟ್ಟು ಮೇಲೆ ಬಂದ್ಬಿಟ್ಟು ಸಪ್ರೇಟೇನೋ ಅನಿಸುತ್ತೆ, ಮೇ ಬಿ ಮೇಲೆ ಸಪ್ರೇಟು, ಕೆಳಗೆ ನೋಡಿ ಮೇಲೆ ಇಸ್ಕೊಂಡಿದೆ, ಚೆನ್ನಾಗಿರ್ತೈತೇನೋ. ಓಕೆ, ಸ್ಟಿಲ್ ರೂಮ್ ಜಸ್ಟ್ ಬಂದ್ವಿ ಈಗ. ರೂಮೆಲ್ಲ ಪೀಸ್ ರೂಮ್ ತೋರಿಸ್ತೀನಿ ಹೆಂಗೈತಂತ. ಸೈಕಾಗೈತೆ ರೂಮು, ಇಷ್ಟ ಆಯ್ತು ನನಗೆ ರೂಮ್. ಬ್ರೋ ನೋಡಿ ಮಲ್ಕೊಬಿಟ್ಟವ್ರಲ್ಲಿ ಅಲ್ಲಿ ನೋಡಿ. ಪ್ರಪಂಚ ತುಂಬಾ ವಿಶಾಲವಾಗಿದೆ. ಹೋಗು, ಆರಾಮಾಗಿ ಬದುಕು, ಹೋಗು ಹೋಗು, ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಬ್ರೋ ಮೇಲೆ ಚೆನ್ನಾಗೈತೆ ಬ್ರೋ. ಇನ್ನು ಇದೇ ರೂಮು. ಓಕೆ, ಸ್ಟಿಲ್ ಚೆನ್ನಾಗೈತೆ. ಇದು ಹಾಲು, ಇಲ್ಲಿ ಕುತ್ಕೊಳ್ಳೋದಕ್ಕೆ ಹೆಲ್ಮೆಟ್ ಇಕ್ಕಕ್ಕೆ ಚೆನ್ನಾಗೈತೆ. ಇದು ಬೆಡ್ಡು, ಆ ಕಡೆ ವಾಶ್ರೂಮ್. ಮೇಲೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಮೇ ಬಿನ, ಬಟ್ ಸ್ಟಿಲ್ ಓಕೆ, ಚೆನ್ನಾಗೈತೆ ರೂಮು. ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೋಡಿ ವೆದರ್ ನೋಡ್ಕೊಬಿಡಿ ಅಂತಿದ್ದ. ಓಕೆ, ಇಲ್ಲಿಗೇನಾದರೂ ನೀವು ಬರಬೇಕಂತಿದ್ರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬನ್ನಿ, ಚೆನ್ನಾಗೈತೆ. ಓಕೆ, ಪೀಸ್ ಮಾಡ್ಬೋದು. ಮೂವರಿಗೆ ನಮಗೆ 3K ಆಯಿತು, ಬಟ್ ಒಬ್ಬೊಬ್ಬರಿಗೆ 1K ಥರ. ಓಕೆ, ಸ್ಟಿಲ್ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ಬೆಳಗ್ಗೆ ಬಂದ್ಬಿಟ್ಟು ಅಲ್ಲೆಲ್ಲ ಹೋಗೋದೆಲ್ಲ ವೀಡಿಯೋ ಮಾಡ್ತೀನಿ ನಿಮಗೆ, ಅಲ್ಲಿ ಹೋಗೋದು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿಬಿಡಿ. ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.